ಫ್ರೆಂಡ್ಸ್, ಇವತ್ತು ನಮ್ಮ ಕರಾವಳಿ ಕರ್ನಾಟಕದ ಹಳೆಯ ಒಂದು ತಿಂಡಿ ಗುಜ್ಜ ಅವಲಕ್ಕಿ ಮಾಡ್ತಾ ಇದ್ದೀನಿ. ಇದು ಬೆಳಿಗ್ಗೆ ಉಪಹಾರಕ್ಕೂ ಒಳ್ಳೆಯದು, ಸಂಜೆ ಸ್ನ್ಯಾಕ್ ಕೂಡ ಒಳ್ಳೆಯದು. ಅದಕ್ಕೆ ನಾನು ಇಲ್ಲಿ ತಗೊಂಡಿರೋದು ಅವಲಕ್ಕಿ, ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ. ತೆಳು ಅವಲಕ್ಕಿ ಆದರೆ ಸ್ವಲ್ಪ ಅದಷ್ಟು ಚೆನ್ನಾಗಾಗೋದಿಲ್ಲ, ಅದರಿಂದ ದಪ್ಪ ಅವಲಕ್ಕಿ ತಗೊಳ್ಳಿ. ನಾನೊಂದು 300-350 ಗ್ರಾಮ್ ತಗೊಂಡಿದ್ದೇನೆ. 2 ಟೀ ಸ್ಪೂನ್ ರಸಂ ಪೌಡರ್, ಒಂದು ಅರ್ಧ ರೆಡ್ ಚಿಲ್ಲಿ ಪೌಡರ್, ಕರಿಬೇವು, ಆಮೇಲೆ 1.5 ಕಪ್ ತೆಂಗಿನ ತುರಿ, 1 ಚಮಚ ಕಡಲೆಬೇಳೆ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಟ್ಯಾಮರಿನ್ ಜ್ಯೂಸ್ ತೊಗೊಳ್ತೀನಿ ನಾನು 1 ಕಪ್ಪು, ಬೆಲ್ಲ ತಗೊಳ್ಬೇಕು, 1 ಚಮಚ ಸಾಸಿವೆ. ಇಷ್ಟಾದರೆ ಸಾಕು. ಬೇಕಾದರೆ ಹಿಂಗು ಕೂಡ ತಗೊಳ್ಬೋದು. ನಾನು ಮೊದಲು ತೆಂಗಿನ ತುರಿಯನ್ನು ಫ್ರೈ ಮಾಡ್ತಾಯಿದ್ದೀನಿ. ನಾವು ಡ್ರೈ ರೋಸ್ಟ್, ಇದಕ್ಕೆ ಎಣ್ಣೆ ಎಲ್ಲ ಹಾಕಲಿಕ್ಕಿಲ್ಲ. ಅದರೊಟ್ಟಿಗೆ ನಾವು ಅವಲಕ್ಕಿ ಕೂಡ ಹಾಕೋಬೋದು. ಒಟ್ಟಿಗೆ ನಾನು ಅವಲಕ್ಕಿ ಮತ್ತು ಅದನ್ನು ಇದು ಸ್ವಲ್ಪ ನಾನು ರೋಸ್ಟ್ ಆಗಲಿ ಅಂತ ಇದು ಮಾಡ್ತಾಯಿದ್ದೀನಿ. ಇವಾಗ ಅವಲಕ್ಕಿ ಕೂಡ ಹಾಕೋತಾ ಇದ್ದೀನಿ. ಅವಲಕ್ಕಿ ಮತ್ತು ಅದು ಸ್ವಲ್ಪ ರೋಸ್ಟ್ ಆದರೆ ಸಾಕು, ಜಾಸ್ತಿ ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು. ಯಾವುದನ್ನಾದರೂ ನಾವು ರೋಸ್ಟ್ ಮಾಡುವಾಗ ಅದು ಸೀದೋಗಬಾರ್ದು. ನೋಡಿ, ನಾನು ಅವಲಕ್ಕಿ ಕೂಡ ಹಾಕೋತಾ ಇದ್ದೀನಿ. ಇವಾಗ ಅವಲಕ್ಕಿಯನ್ನು ಹೀಗೆ ಹಾಕ್ಕೊಳ್ಬೋದು. ಕೆಲವರು ಏನು ಮಾಡ್ತಾರೆ ಅಂದರೆ ನೀರಲ್ಲಿ ತೊಳಿತಾರೆ ಅದನ್ನು. ನಾನಿಲ್ಲಿ ನೀರಲ್ಲಿ ತೊಳಿತಾ ಇಲ್ಲ, ಬೇಡ, ಹೀಗೆ ಮಾಡ್ಬೋದು. ಅದು ಸ್ವಲ್ಪ ಫ್ರೈ ಆದರೆ ಸಾಕು, ಅದೊಂಥರ ಪರಿಮಳ ಬರುತ್ತಲ್ಲ ಸ್ವಲ್ಪ. ಆಮೇಲೆ ಅದನ್ನು ನಾವು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ತರಿಯಾಗಿ ಗ್ರೈಂಡ್ ಮಾಡಿ, ಅಂದರೆ ಜಾಸ್ತಿ ಗ್ರೈಂಡ್ ಮಾಡಬಾರ್ದು, ತರಿಯಾಗಿ ಗ್ರೈಂಡ್ ಮಾಡಿದರೆ ಸಾಕು. ಹೀಗೆ ಕೆಲವೊಮ್ಮೆ ಮಾಡೋದಕ್ಕೂ ಆಗುತ್ತೆ, ಮಾಡ್ಬೋದು, ಆದರೆ ನಾನಿಲ್ಲಿ ಗ್ರೈಂಡ್ ಮಾಡ್ತಾಯಿದ್ದೇನೆ ಸ್ವಲ್ಪ. ನೋಡಿ ಆಯಿತು, ಇವಾಗ ಗ್ರೈಂಡ್ ಮಾಡಿದ್ದಾಯಿತು. ಎಷ್ಟು ತರಿಯಾಗಿ ಬಂದರೆ ಸಾಕು, ಜಾಸ್ತಿ ಬೇಡ, 1-2 ಸಲ ಪಲ್ಸ್ ಮೋಡಲ್ಲಿ ಮಾಡಿದರೂ ಸಾಕು. ನಿಮ್ಮ ಮನೆಯಲ್ಲಿ ಎಷ್ಟು ಜನರಿದ್ದಾರೆ ಅಷ್ಟು ಹಾಕಿದರೆ ಆಯಿತು. ಸ್ವಲ್ಪ ಕಡಿಮೆ ಮಾಡಿದ್ದೇನೆ ನಾನಿಲ್ಲಿ ಇವಾಗ. ನೋಡಿ ಎಷ್ಟಾಯಿತು, 300-350 ಗ್ರಾಮ್ ಇತ್ತು. ಇಷ್ಟು ತರಿಯಾದರೆ ಸಾಕು. ಇವಾಗ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು. 4-5 ಸ್ಪೂನು ಇಲ್ಲ 1/4 ಕಪ್ಪು ತೊಗೊಂಡ್ರೆ ಆಯಿತು. ಆಮೇಲೆ ನಾನು ಒಣಮೆಣಸು ಹಾಕ್ತಾಯಿದ್ದೀನಿ, ಹಾಗೆ ಕಡಲೆಬೇಳೆ ಕೂಡ ಹಾಕೋತಾ ಇದ್ದೀನಿ. ಮೊದಲು ಕಡಲೆಬೇಳೆ ಹಾಕ್ಕೊಳ್ಬೋದು, ಯಾಕಂದರೆ ಅದು ಏನಾದರೂ ಸೀದು ಹೋದರೆ ಅಂತ ಅಷ್ಟೇ. ಆಮೇಲೆ ಸಾಸಿವೆ ಕೂಡ ಹಾಕ್ಕೊಳ್ಳೋದು, ಅದು ಸ್ವಲ್ಪ ರೋಸ್ಟ್ ಆದರೆ ಸಾಕು. ಅಂದರೆ ಬಿಸಿಯಾಗಿರುತ್ತಲ್ಲ ಎಣ್ಣೆ, ತುಂಬ ಬಿಸಿಯಾಗಿದ್ದರೆ ಅದು ಬೇಗ ರೋಸ್ಟ್ ಆಗುತ್ತೆ. ಅದರಿಂದ ಇವಾಗ ಸಾಸಿವೆ ಹಾಕಿದ ಮೇಲೆ ನಾನು ಕರಿಬೇವು ಕೂಡ ಹಾಕೋತಾ ಇದ್ದೀನಿ. ಇಷ್ಟಾದರೆ ಸಾಕು. ಇವಾಗ ನಾವು ಅದಕ್ಕೆ ಟ್ಯಾಮರಿನ್ ಜ್ಯೂಸ್, ಅಂದರೆ ಹುಣಸೆಹಣ್ಣಿನ ರಸ ಅಂದರೆ ಒಂದು ಸ್ವಲ್ಪ ದೊಡ್ಡ ಲಿಂಬೆ ಹಣ್ಣಿನ ಗಾತ್ರದ್ದು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ಆಯಿತು ಹುಣಸೆಹಣ್ಣಿಗೆ. ಆಮೇಲೆ ನೋಡಿ, ಇದು ರಸಂ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಕೂಡ ಹಾಕ್ತಾಯಿದ್ದೇನೆ. ಇವಾಗ ಇದರದ್ದು ಎಣ್ಣೆ ಬಿಟ್ಕೊಂಡ್ರೆ ಆಯ್ತು ಅಷ್ಟೇ. ಸ್ವಲ್ಪ ದಪ್ಪ ಬರ್ತಾ ಇರುತ್ತೆ ನೋಡಿ ಅದು. ಆಮೇಲೆ ಅದನ್ನು ಅವಲಕ್ಕಿ ಹಾಕೋದು ಅಷ್ಟೇ. ಇವಾಗ ನಾನು ಬೆಲ್ಲ ಕೂಡ ಹಾಕೋತಾ ಇದ್ದೇನೆ. ಬೆಲ್ಲ ಸ್ವಲ್ಪ ಜಜ್ಜಿದ್ದೇನೆ ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೇನೆ, ಅದರಿಂದ ಅದರಲ್ಲಿ ಏನು ಕಸಗಡ್ಡಿ ಏನು ಇರೋದಿಲ್ಲ. ಬೆಲ್ಲ ರುಚಿಗೆ ತಕ್ಕಷ್ಟು ತೊಗೊಂಡ್ರೆ ಆಯಿತು. ಕೆಲವರಿಗೆ ಸಿಹಿ ಬೇಕನ್ನೋರಿಗೆ ಸಿಹಿ ಸ್ವಲ್ಪ ಜಾಸ್ತಿ ಹಾಕೋಬೋದು, ಇಲ್ಲಾಂದರೆ ಸ್ವಲ್ಪ ಆಗ್ಬೋದು. ಕೆಲವರಿಗೆ ಖಾರ ಬೇಕು ಅಂತ ಅನಿಸ್ತದೆ, ಆವಾಗ ಸ್ವಲ್ಪ ಖಾರದ ಹುಡಿ ಜಾಸ್ತಿ ತೊಗೊಂಡ್ರೆ ಆಯಿತು. ನೋಡಿ, ಇವಾಗ ಎಣ್ಣೆ ಬಿಟ್ಕೊಳ್ತಾ ಬರ್ತಾ ಇದೆ ನೋಡಿ, ಅದು ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ ನೋಡಿ. ಇವಾಗ ನಾನು ಸ್ವಲ್ಪ ಅರಿಶಿನ ಕೂಡ ಹಾಕೋತಾ ಇದ್ದೀನಿ, ಒಂದು 1/4 ಟೀ ಸ್ಪೂನು. ಹಾಗೆ ಸ್ವಲ್ಪ ಉಪ್ಪು, ಯಾವುದಕ್ಕಾದರೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ಸ್ವಲ್ಪ ಜಾಸ್ತಿ ಅಲ್ಲ, ಯಾಕಂದರೆ ಬೆಲ್ಲದಲ್ಲೂ ಕೂಡ ಉಪ್ಪು ಇರುತ್ತಲ್ಲ. ಅವಲಕ್ಕಿಯಲ್ಲಿ ತುಂಬ ವಿಧ ಎಲ್ಲ ಮಾಡಲಿಕ್ಕೆ ಆಗುತ್ತೆ. ಇದು ಬೆಳಿಗ್ಗೆಗೂ ಒಳ್ಳೆಯದು, ಸಂಜೆಗೂ ಒಳ್ಳೆಯದು. ಹಾಗೆ ನೋಡಿ, ಇದು ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಬರ್ತಾಯಿದೆ, ದಪ್ಪ ಆಗ್ತಾ ಉಂಟು ನೋಡಿ. ಇವಾಗ ನಾವು ಗ್ರೈಂಡ್ ಮಾಡಿದ್ದೇವಲ್ಲ ಅವಲಕ್ಕಿ, ಅದನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಆಯಿತು. ಬೇಕಾದರೆ ಅದನ್ನು ಆಫ್ ಕೂಡ ಮಾಡ್ಕೋಬೋದು ಫ್ಲೇಮ್. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಅಷ್ಟೇ. ಅಲ್ಲಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ತೆ ನೋಡಿ. ಇದರೊಟ್ಟಿಗೆ 1-2 ಬಾಳೆಹಣ್ಣೆಲ್ಲ ಕೊಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕರಾವಳಿ ಕರ್ನಾಟಕದಲ್ಲೆಲ್ಲ ಇದೆಲ್ಲ ಸ್ವಲ್ಪ ಸಾಮಾನ್ಯ ಎಲ್ಲ. ಹೋಟ್ಲಲ್ಲಿ ಕೂಡ ಸಜ್ಜಿಗೆ ಬಜ್ಜಿಲು, ಆಮೇಲೆ ಬೇರೆ ರೀತಿ, ಅಂದರೆ ನಾರ್ತ್ ಇದ್ದು ಕೂಡ ಎಲ್ಲ ಮಾಡ್ತಾರೆ. ಸ್ವಲ್ಪ ಕಡಲೆ ಎಲ್ಲ ಹಾಕಿಬಿಟ್ಟು, ನೆಲಗಡಲೆ ಎಲ್ಲ ಹಾಕಿ. ನಾನಿಲ್ಲಿ ನೆಲಗಡಲೆ ಹಾಕಲಿಲ್ಲ, ನೀವು ಬೇಕಿದ್ರೆ ಹಾಕಬಹುದು. ಕೆಲವರಿಗೆ ಇಷ್ಟ ಆಗುತ್ತಲ್ಲ, ಕೆಲವರಿಗೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ. ಇಲ್ಲಿಗೆ ನಮ್ಮದು ಗೊಜ್ಜ ಅವಲಕ್ಕಿ ರೆಡಿ ಆಯಿತು. ಇದು ದೇವಸ್ಥಾನದಲ್ಲಿ ಎಲ್ಲ ಕೊಡ್ತಾರೆ, ಆಮೇಲೆ ಹೋಟ್ಲಲ್ಲೂ ಕೂಡ ಇರುತ್ತೆ. ಮನೆಯಲ್ಲಿ ಸ್ವಲ್ಪ ಕಡಿಮೆ ಮಾಡೋದು ಅಂತ ಹೇಳ್ಬೋದು. ನೀವು ಮಾಡಿದ್ದೀರಂತ ಹೇಳಿ, ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. नमस्कार, नवीन पाटील निकलेड जातीन कुशल दरसे जेंजे एकडे क्रिएशन्स निकले यूट्यूब मध्ये चॅनल बनवून
ಜಾರ್ನಂಜಿ ಯೂಟ್ಯೂಬ್ ಬರ್ಪನ ಚಾನಲ್ ನಿಗ್ಲೊಂಜಿ ತೂದು ಐಕ್ ಸಬ್ಸ್ಕ್ರೈಬ್ ಆದ್ ಬೆಲ್ ಬಟನ್ ಒತ್ತು ಅವರಿಗೆ ಸಪೋರ್ಟ್ ಮಾಡ್ಕೊಳ್ಳಿ.